ದುರಂತ ಅಂದ್ರೆ ನಾವು 524.256 ಮೀಟರ್ಗೆ ಡ್ಯಾಮ್ ಕಟ್ಟಿದೀವಿ, ನೀರು ನಿಲ್ಲಿಸಲಿಕ್ಕೆ ತಯಾರಾದ ಹಿಂದೆ ಗೇಟ್ ಅಳವಡಿಸಿದ್ವಿ. ಆಂಧ್ರದವ್ರು ತಕರಾರು ಮಾಡಿ ಗೇಟ್ ಕಟ್ ಮಾಡಿಸಿದ್ರೆ ನಿಮಗೆಲ್ಲ ಗೊತ್ತಿರುವಂತಹ ವಿಷಯ, ಅದನ್ನೇ ಪ್ರಸ್ತಾಪ. ಇವತ್ತು ಸರ್ಕಾರ ನಮಗೆ ದೊಡ್ಡ ದ್ರೋಹ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಅಫಿಡವಿಟ್ ಹಾಕ್ಲಿಕ್ಕೆ ತಯಾರಾಗ್ಯಾರ ಕೋರ್ಟ್ನಲ್ಲಿ. ನಾವು 524 ಮೀಟರ್ಗೆ ನೀರು ನಿಲ್ಲಿಸೋದಲ್ಲ, 522ಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಹಾಕ್ತಾ ಇದ್ದಾರೆ, ಹೈಕೋರ್ಟ್ ನಲ್ಲಿ ಅಫಿಡವಿಟ್ ಹಾಕ್ತಾ ಇದ್ದಾರೆ. ನಾಳೆ ಹೈಕೋರ್ಟಿಗೆ ಅಫಿಡವಿಟ್ ಹೋಗ್ತದೆ. ಇದು ನಮಗೆ ಮಾಡ್ತಕ್ಕಂಥ 50 ವರ್ಷ ನಾವು ಜಾತಕ ಪಕ್ಷಿ ಹಂಗೆ ಕೈಕೊಂಡು ಕೂತಿದ್ದೀವಿ. ನೀರಾವರಿ ಆಗ್ತದೆ 15 ಲಕ್ಷ ಎಕರೆ ಅಂತೇಳಿ ನಮಗೆ ಮಾಡತಕ್ಕಂಥ ದ್ರೋಹ ಇದು. ಅದಕ್ಕೆ ನಾನು ಇವತ್ತು ವಿಶೇಷವಾದಂತಹ ಪ್ರೆಸ್ ಮೀಟ್ ಅನ್ನು ಇದರ ಸಭೆಗೆ ನಾನು ತಮ್ಮ ಮೂಲಕ ಉತ್ತರ ಕರ್ನಾಟಕದ 5 ಜಿಲ್ಲೆಗಳು ಏನಿದಕ್ಕೆ ಒಳಪಡ್ತಕ್ಕಂಥ 5 ಜಿಲ್ಲೆ ಜನರಿಗೆ ವಿನಂತಿ ಮಾಡ್ತೇನೆ, ರೈತರಿಗೆ ವಿನಂತಿ ಮಾಡ್ತೇನೆ. ಈ ಸರ್ಕಾರದ ವಿರುದ್ಧ ಬಂಡೆ ಹೇಳಬೇಕು. ಯಾವ ಕಾರಣಕ್ಕೂ ಕೋರ್ಟ್ ಅಲ್ಲಿ 522ಕ್ಕೆ ನಾವು ನೀರು ನಿಲ್ಲಿಸ್ತೀವಿ ಅಂತ ಅನ್ನೋದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು. 524 ನಿಲ್ಲಿಸಬೇಕು. ನಮ್ಮದು 15 ಲಕ್ಷ ಎಕರೆ ನೀರಾವರಿ ಇರದೇ ಇದ್ರೆ ಈ ಸರ್ಕಾರ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪೀಳಿಗೆಗೆ ದ್ರೋಹ ಮಾಡತಕ್ಕಂತ ಕೆಲಸ ಮಾಡಿ. ಅದಕ್ಕಾಗಿ ಇವತ್ತು ನಾವು ವಿಶೇಷವಾದಂತ ಪ್ರೆಸ್ ಮೀಟ್ ಅನ್ನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ಎಲ್ಲರೂ ನಮ್ಮ ಜನರನ್ನ ಎಚ್ಚರಿಸುವಂತ ಕೆಲಸ ಮಾಡಿ.